ಭಾಷೆ ಹಿಂದಿಯಲ್ಲಿ ಇರತಕ್ಕಂಥ ಎರಡನೇ ಗದ್ಯ ಪಾಠ ಮಿರ್ಚ್ ಮಸಾಲ ಪಾಠದ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಾರಾಂಶವನ್ನು ನೋಡೋಣ. ಆಲ್ರೆಡಿ ನಾವು ಮೊದಲ ಪಾಠ ಪ್ರಾರ್ಥನಾ ಪಾಠದ ಸಹಿತ ಸಾರಾಂಶ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಹಿಂದಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಸಹಿತ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಕನ್ನಡದಲ್ಲಿ ಸಾರಾಂಶ ನೋಡೋಣ. ಒಂದು ದಿನ ಸಾಯಂಕಾಲದಲ್ಲಿ ಭೋಲು ಅಂಗಳದಲ್ಲಿ ಕುಳಿತು ಹಾಲು ಕುಡಿಯುತ್ತಿದ್ದ. ಆಗ ತಕ್ಷಣ ಅವನಿಗೆ ಕೆಮ್ಮು ಬಂತು. ಕೈಯಲ್ಲಿದ್ದ ಹಾಲಿನ ಲೋಟ ಕೆಳಗೆ ಬಿದ್ದು ಚೆಲ್ಲಿತು. ಅವನು ಬಾಯಿಯಲ್ಲಿದ್ದ ಹಾಲನ್ನು ಉಗುಳುತ್ತಾನೆ. ಆಗ ಅವನ ಬಾಯಿಯಿಂದ 2 ರೆಕ್ಕೆ ಕೆಳಗೆ ಬೀಳುತ್ತದೆ. ತಕ್ಷಣ ಅವನ ಹೆಂಡತಿ ಹೀರಾಳನ್ನು ಕರೆದು, ನೀನು ಯಾರಿಗೂ ಹೇಳೋದಿಲ್ಲ ಎಂದರೆ ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೇನೆ ಎಂದಾಗ ಅವಳು ಆಣೆ ಮಾಡಿ, ಹೇಳುತ್ತೇನೆ, ನಾನು ಯಾರಿಗೂ ಹೇಳೋದಿಲ್ಲ ಎಂದು ಹೇಳಿದಳು. ಭೋಲು ಹಾಲಿನಲ್ಲಿದ್ದ ರೆಕ್ಕೆ ವಿಷಯವನ್ನು ತನ್ನ ಹೆಂಡತಿ ಹೀರಾನಿಗೆ ಹೇಳುತ್ತಾನೆ. ಹೀರಾಗೆ ಮಾತನ್ನು ಬಚ್ಚಿಡಲು ಸಾಧ್ಯವಾಗಲಿಲ್ಲ. ಅವರ ಪಕ್ಕದ ಮನೆಯ ಚಂಪಾಳಿಗೆ ಈ ರಹಸ್ಯ ಹೇಳಲು ಹೋಗುತ್ತಾಳೆ. ಒಂದು ರಹಸ್ಯದ ಮಾತಿದೆ ಗೊತ್ತಾ, ಇವತ್ತು ಏನಾಯಿತು ಅಂತ. ಅವರ ಬಾಯಿಂದ ಒಂದು ಪಾರಿವಾಳದ ರೆಕ್ಕೆ ಬಂತು. ನನಗೆ ಬಹಳ ಚಿಂತೆಯಾಯಿತು. ಅವರಿಗೇನಾಯಿತೆಂದು ಗೊತ್ತಿಲ್ಲ, ಆದರೆ ನೀನು ಈ ಮಾತನ್ನು ಯಾರಿಗೂ ಹೇಳಬೇಡ ಅಂತ ಹೀರಾ ತನ್ನ ಪಕ್ಕದ ಮನೆಯ ಗೆಳತಿ ಚಂಪಾಳಿಗೆ ಹೇಳ್ತಾಳೆ. ಚಂಪಾಳಿಂದ ಸಹ ಈ ಮಾತನ್ನು ಬಚ್ಚಿಡಲು ಸಾಧ್ಯವಾಗಲಿಲ್ಲ. ಅವಳು ಚಮೇಲಿಗೆ ಈ ಮಾತನ್ನು ಹೇಳುತ್ತಾಳೆ. ಹೇಳುವ ಮೊದಲು ಚಮೇಲಿಯಿಂದ ಆಣೆ ಮಾಡಿಸಿಕೊಳ್ಳುತ್ತಾಳೆ. ಚಂಪಾ ಹೇಳ್ತಾಳೆ, ಭೋಲೂಜಿಯವರಿಗೆ ಕೆಮ್ಮು ಬಂತು. ಅವರ ಬಾಯಿಂದ ಒಂದು ಪಾರಿವಾಳ ಹೊರಗಡೆ ಬಂತು. ಚಮೇಲಿಗೆ ಇದು ವಿಶ್ವಾಸ ಅನಿಸಲಿಲ್ಲ. ಕಡೆಗೆ, ಪಾರಿವಾಳ ಎಷ್ಟೊಂದು ದೊಡ್ಡದು, ಅದನ್ನು ತಿನ್ನಲು ಹೇಗೆ ಸಾಧ್ಯ? ಕೆಲವೇ ಕ್ಷಣದಲ್ಲಿ ಅಕ್ಕಪಕ್ಕದ ಒಬ್ಬ ಮಹಿಳೆಯ ಬಾಯಿಂದ ಮಾತು ಬಂತು. ಭೋಲೂಜಿಯವರ ಬಾಯಿಂದ ಪಾರಿವಾಳಗಳ ಗುಂಪು, ಕಾಗೆ, ಗಿಳಿ, ಕೋಳಿ ಇತ್ಯಾದಿ ಪಕ್ಷಿಗಳೆಲ್ಲ ಬಂದವು. ಊರಿನಲ್ಲಿ ಎಲ್ಲರಿಗೂ ಈ ಮಾತು ಗೊತ್ತಾಯಿತು. ಭೋಲೂಜಿಯವರ ಬಾಯಿಂದ ನಾನಾ ರೀತಿಯ ಪಕ್ಷಿಗಳು ಬಂದವು. ಈ ಪಕ್ಷಿಗಳಿಂದ ಆಕಾಶವೆಲ್ಲ ತುಂಬಿವೆ. ಈ ಚಮತ್ಕಾರವನ್ನು ನೋಡಲು ದೂರ ದೂರದಿಂದ ಜನರು ಬರುತ್ತಿದ್ದರು. ಭೋಲು ಹೆದರಿಕೊಂಡು ಮರದ ಮೇಲೆ ಹತ್ತಿ ಬಚ್ಚಿಟ್ಟುಕೊಂಡ. ಕೆಲವೇ ಕ್ಷಣಗಳಲ್ಲಿ ಜನರು ಅವನನ್ನು ಕಂಡುಹಿಡಿದರು. ಅವನ ಹೆದರಿಕೆ ನೋಡಿ ಜನರು ತಿಳಿದುಕೊಂಡರು. ನಾವು ಯಾವುದೇ ರಹಸ್ಯವನ್ನು ಹೇಳುವ ಮೊದಲು 10 ಸಾರಿ ಯೋಚನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿಗೆ ಕನ್ನಡ ಸಮರಿ ಮುಗಿತು. ಇನ್ನು ಇಂಗ್ಲಿಷ್ನಲ್ಲಿ ನೋಡುವ. ಒನ್ ಡೇ ಇನ್ ಈವ್ನಿಂಗ್ ಭೋಲು ವಾಸ್ ಸಿಟ್ಟಿಂಗ್ ಇನ್ ಹೀಸ್ ಗಾರ್ಡನ್ ಹೋಲ್ಡಿಂಗ್ ಅ ಬೌಲ್ ಆಫ್ ಮಿಲ್ಕ್. Suddenly he coughed. The bowl of milk fell down. The milk spread over room. In that spreaded milk he saw 2 wings. He was caught. He called her wife and told her that, if I will tell you something, you will not tell to anybody now. The wife replied, I will not tell to anybody. Bholu told about the wings. In the second paragraph, Hira was not able to hide the words. She told her neighbor Champa, I will tell you one secret. You know what happened when my husband was drinking milk? Wings came out of his mouth. Lots of wings. I am getting tension. I don't know what will happen to him, but you don't tell this to anyone. Champa also couldn't hide these words. She told Chameli that words. Before telling, though she took promise, she told, you know, our Boluji is there. Now when he was drinking milk, he coughed and a full pigeon came out of his mouth. Chameli can't trust herself. Pigeon is a big bird. How come eat that? After a few minutes, she heard from a neighbor that a group of pigeons, crows,
sparrow, cock, etc. has come out of his mouth. This matter was spread all over the village, that variety of colors and size of birds were coming from his mouth. Sky was full of birds to see this from all over the places. Bholu was very scared and he climbed the tree and hidden himself. After a few minutes, all the people found him out. They all saw that he was caught. They understand that before telling a secret, we have to think 10 times. ಸೊ ಇಲ್ಲಿಗೆ ಎರಡನೆಯ ಗದ್ಯ ಪಾಠ ಮಿರ್ಚ್ ಮಸಾಲ ಪಾಠದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಾನು ನಿಮಗೆ ಸಾರಾಂಶವನ್ನು ಬಹಳಷ್ಟು ಸರಳವಾಗಿ ತಿಳಿಯುವ ಹಾಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ತಾವೆಲ್ಲರೂ ಕೂಡ ವಿಡಿಯೋವನ್ನು ನೋಡಬೇಕು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೇ ಪಾಠದ ಅಂದರೆ ಈ ಮಿರ್ಚ್ ಮಸಾಲ ಗದ್ಯ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳ ಸಹಿತನೂ ಕೂಡ ಇದೆ. ಅದನ್ನು ಕೂಡ ತಾವುಗಳು ನೋಡಬೇಕು. ನಾವು ಹಿಂದಿಯಲ್ಲಿ ವಿಶೇಷವಾಗಿ ಎಲ್ಲ ಪಾಠಗಳ ಸಾರಾಂಶ, ಕ್ವಶನ್ ಆನ್ಸರ್ಸ್ಗಳನ್ನು, ಆಮೇಲೆ ನಿಮಗೆ FA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ಅವೆಲ್ಲವುಗಳನ್ನು ನಾವು ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮ ಒಂದು ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸೇವ್ ಮಾಡ್ಕೊಳ್ಬೇಕು. ಪ್ಲೇಲಿಸ್ಟ್ ಲಿಂಕ್ಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಅದರಿಂದ ತಾವುಗಳು ನಿಮ್ಮ ಬೆನಿಫಿಟ್ಗೆ ನಿಮಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳನ್ನು ನೋಡಿ ನಿಮ್ಮ